ಜನ್ಮಭೂಮಿಯಲ್ಲಿ ನೂತನವಾದಂತಹ ಮಂದಿರದ ಉದ್ಘಾಟನೆ ನಡೆಯಿತು. ಶ್ರೀರಾಮಚಂದ್ರನ ನೂತನ ಪ್ರತಿಮೆಯ ಬಾಲರಾಮನ ಪ್ರತಿಷ್ಠೆಯು ಕೂಡ ನಡೆದು ಹೋಯಿತು. ಅಲ್ಲಿಂದ ಮುಂದೆ 48 ದಿವಸಗಳ ಕಾಲ ಮಂಡಲ ಪೂಜೆಯು ವಿಜೃಂಭಣೆಯಿಂದ ಸಾಂಗವಾಗಿ ನೆರವೇರಿತು. ಅಂದು ಪ್ರಾರಂಭವಾದಂತಹ ಜನರ ಭಕ್ತರ ಪ್ರವಾಹ ನಿರಂತರವಾಗಿ ಹರಿದು ಬರ್ತಾ ಇದೆ. ನಾಡಿದ್ದಿನ್ನು ಮತ್ತೆ ರಾಮನವಮಿ ಸಮೀಪಿಸ್ತಾ ಇದೆ. ಪ್ರತಿನಿತ್ಯ ಶ್ರೀರಾಮಚಂದ್ರನ ದರ್ಶನಕ್ಕೆ ಗಂಟೆಗೆ ಸುಮಾರು 15,000 ಮಂದಿಗೆ ದರ್ಶನಾವಕಾಶ ಸಿಗ್ತಾ ಇದೆ. ಇವತ್ತು ರಾಮನವಮಿ ಅಂತ ಹೇಳಿಕೊಂಡು ದೇಶದ ಉದ್ದಗಲದಿಂದ ಅನೇಕ ಮಂದಿ ಬರುವ ವಾಂಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅಷ್ಟು ಮಂದಿ ಬಂದರು ಅಂತಂದರೆ ದರ್ಶನಾವಕಾಶ ತುಂಬ ಕಠಿಣ ಆಗತ್ತೆ. ಲೆಕ್ಕ ಹಾಕಿ ಗಂಟೆಗೆ 15,000 ಅಂತಂದರೆ 10 ಗಂಟೆಗೆ ಎಷ್ಟಾಯಿತು? ಸುಮಾರು 1.5 ಲಕ್ಷ ಮಂದಿ ದರ್ಶನ. 3 ಲಕ್ಷ ಮಂದಿ ಬಂದರು ಅಂತಂದರೆ ನಿರಂತರವಾಗಿ 20 ಗಂಟೆಗಳ ಕಾಲ ದರ್ಶನಾವಕಾಶ ಇಡಬೇಕಾಗತ್ತೆ. ಅದು ಸಾಧ್ಯ ಇಲ್ಲ ಅದು. ಹಾಗಾಗಿ ಎಲ್ಲರೂ ಕೂಡ ರಾಮನವಮಿಯ ಶುಭ ಸಂದರ್ಭದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ, ತಮ್ಮ ತಮ್ಮ ದೇವಾಲಯಗಳಲ್ಲಿ, ತಮ್ಮ ತಮ್ಮ ಮನೆಯಲ್ಲಿ, ವಿಶೇಷವಾಗಿ ಬಾರಿ ಪ್ರಾಯಃ ಚುನಾವಣೆಯ ನೀತಿ ಸಂಹಿತೆಯ ತೊಡಕು ಇತ್ತು ಅಂತಂದರೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ದೇವಾಲಯಗಳಲ್ಲಿ, ತಮ್ಮ ತಮ್ಮ ಮನೆಗಳಲ್ಲಿ ಹೇಗೆ ಸಾಧ್ಯವೋ ಅಷ್ಟು ವಿಜೃಂಭಣೆಯಿಂದ ವಿಶೇಷವಾಗಿ ರಾಮನಾಮ ಸ್ಮರಣೆಯೊಂದಿಗೆ ರಾಮನವಮಿಯನ್ನು ಆಚರಿಸೋಣ. ಎಲ್ಲರಿಗೂ ಕೂಡ ಉಳಿತಾಯ. ಜನ್ಮಭೂಮಿಯಲ್ಲಿ ನೂತನವಾದಂತಹ ಮಂದಿರದ ಉದ್ಘಾಟನೆ ನಡೆಯಿತು. ಶ್ರೀರಾಮಚಂದ್ರನ ನೂತನ ಪ್ರತಿಮೆಯ ಬಾಲರಾಮನ ಪ್ರತಿಷ್ಠೆಯು ಕೂಡ ನಡೆದು ಹೋಯಿತು. ಅಲ್ಲಿಂದ ಮುಂದೆ 48 ದಿವಸಗಳ ಕಾಲ ಮಂಡಲ ಪೂಜೆಯು ವಿಜೃಂಭಣೆಯಿಂದ ಸಾಂಗವಾಗಿ ನೆರವೇರಿತು. ಅಂದು ಪ್ರಾರಂಭವಾದಂತಹ ಜನರ ಭಕ್ತರ ಪ್ರವಾಹ ನಿರಂತರವಾಗಿ ಹರಿದು ಬರ್ತಾ ಇದೆ. ನಾಡಿದ್ದಿನ್ನು ಮತ್ತೆ ರಾಮನವಮಿ ಸಮೀಪಿಸ್ತಾ ಇದೆ. ಪ್ರತಿನಿತ್ಯ ಶ್ರೀರಾಮಚಂದ್ರನ ದರ್ಶನಕ್ಕೆ ಗಂಟೆಗೆ ಸುಮಾರು 15,000 ಮಂದಿಗೆ ದರ್ಶನಾವಕಾಶ ಸಿಗ್ತಾ ಇದೆ. ಇವತ್ತು ರಾಮನವಮಿ ಅಂತ ಹೇಳಿಕೊಂಡು ದೇಶದ ಉದ್ದಗಲದಿಂದ ಅನೇಕ ಮಂದಿ ಬರುವ ವಾಂಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅಷ್ಟು ಮಂದಿ ಬಂದರು ಅಂತಂದರೆ ದರ್ಶನಾವಕಾಶ ತುಂಬ ಕಠಿಣ ಆಗತ್ತೆ. ಲೆಕ್ಕ ಹಾಕಿ ಗಂಟೆಗೆ 15,000 ಅಂತಂದರೆ 10 ಗಂಟೆಗೆ ಎಷ್ಟಾಯಿತು? ಸುಮಾರು 1.5 ಲಕ್ಷ ಮಂದಿ ದರ್ಶನ. 3 ಲಕ್ಷ ಮಂದಿ ಬಂದರು ಅಂತಂದರೆ ನಿರಂತರವಾಗಿ 20 ಗಂಟೆಗಳ ಕಾಲ ದರ್ಶನಾವಕಾಶ ಇಡಬೇಕಾಗತ್ತೆ. ಅದು ಸಾಧ್ಯ ಇಲ್ಲ ಅದು. ಹಾಗಾಗಿ ಎಲ್ಲರೂ ಕೂಡ ರಾಮನವಮಿಯ ಶುಭ ಸಂದರ್ಭದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ, ತಮ್ಮ ತಮ್ಮ ದೇವಾಲಯಗಳಲ್ಲಿ, ತಮ್ಮ ತಮ್ಮ ಮನೆಯಲ್ಲಿ, ವಿಶೇಷವಾಗಿ ಬಾರಿ ಪ್ರಾಯಃ ಚುನಾವಣೆಯ ನೀತಿ ಸಂಹಿತೆಯ ತೊಡಕು ಇತ್ತು ಅಂತಂದರೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ದೇವಾಲಯಗಳಲ್ಲಿ, ತಮ್ಮ ತಮ್ಮ ಮನೆಗಳಲ್ಲಿ ಹೇಗೆ ಸಾಧ್ಯವೋ ಅಷ್ಟು ವಿಜೃಂಭಣೆಯಿಂದ ವಿಶೇಷವಾಗಿ ರಾಮನಾಮ ಸ್ಮರಣೆಯೊಂದಿಗೆ ರಾಮನವಮಿಯನ್ನು ಆಚರಿಸೋಣ. ಎಲ್ಲರಿಗೂ ಕೂಡ ಉಳಿತಾಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.